ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ತೆ. ಸ್ನೇಹಿತರೆ, ತುಂಬ ಜನರ ಒಂದು ಪ್ರಶ್ನೆ ಏನಂದರೆ, ನೋಟಿಫಿಕೇಷನ್ ಯಾವಾಗ ಆಗುತ್ತೆ, ಒಳ ಮೀಸಲಾತಿ ಯಾವಾಗ ಕ್ಲಿಯರ್ ಆಗುತ್ತೆ, ಮತ್ತು ಈಗ ಆಲ್ರೆಡಿ ಏನು ಸುಪ್ರೀಂ ಕೋರ್ಟಲ್ಲಿ ಡಬಲ್ ಬೆಂಚಿಗೆ ಏನು ಕೇಸ್ ಇದೆ ಅದು ಯಾವಾಗ ಕ್ಲಿಯರ್ ಆಗುತ್ತೆ ಅಂತೇಳಿ ಸುಮಾರು ಜನ ಪ್ರಶ್ನೆಗಳಿಗೆ ನಾನು ಇವತ್ತು ಉತ್ತರ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಕೋರ್ಟ್ ಕೇಸ್ ಯಾಕೆ ಮುಗಿತಾ ಇಲ್ಲ ಅಂತ ಅನ್ನೋದು ನಮ್ಮದು ನಿಮ್ಮದು ಎಲ್ಲ ಏನು ಪಾತ್ರ ಪ್ರಶ್ನೆ. ಹಾಗಾಗಿ ಈ ಕೋರ್ಟ್ ಕೇಸು ಮುಗಿಲಿಕ್ಕೆ ಸರ್ಕಾರದ ಪಾತ್ರ ಏನು ಅನ್ನೋದು ಇವತ್ತು ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ 2022ರಲ್ಲಿ ಏನು 15,000 ವೇಕೆನ್ಸಿಗಳಿಗೆ ಕಾಲ್ಫರ್ ಮಾಡಿತ್ತು, ಅದರಲ್ಲಿ 13,352 ಶಿಕ್ಷಕರಿಗೆ ಆಲ್ರೆಡಿ ಆರ್ಡರ್ ಕಾಪಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಲಾಸ್ಟ್ ಮತ್ತೆ ಈ ಕೊನೆ ಹಿಂದಿನ ಒಂದು ಅವಧಿಯಲ್ಲಿ ಒಂದು 2 ತಿಂಗಳ ಹಿಂದ್ಗಡೆ 1,377 ವೇಕೆನ್ಸಿಗಳಿಗೆ ಮತ್ತೆ ಏನು ಪಾತ್ರ ಸಿಂಧುತ್ವ ತೆಗಿಸಿ ಅವ್ರಿಗೂ ಸಹ ಆರ್ಡರ್ ಕೊಟ್ಟಿತ್ತು. ಇವಾಗ ಉಳಿದಿರೋದು ಏನಂದರೆ ವುಮೆನ್ಸ್ ಕೇಸು, ಅಂದರೆ ಇನ್ಕಮನ್ನು ತಂದೆ ಹಚ್ಚಬೇಕಾ ಅಥವಾ ಫಾದರ್ದು ಹಚ್ಚಬೇಕಾ ಅಂತೇಳಿ. ಇಲ್ಲಿ ಹೈಕೋರ್ಟಲ್ಲಿ ಏನಾಗಿತ್ತು ಅಂದರೆ ಅದು ತಂದೆದನ್ನು ಕನ್ಸಿಡರ್ ಮಾಡಬೇಕಂತ ಹೇಳಿ ಆಗಿತ್ತು. ಅದಕ್ಕೆ ಏನು ಪಾತ್ರ ಅಪೋಸ್ ಹೋಗಿ ಅದು ಸುಪ್ರೀಂ ಕೋರ್ಟ್ಗೆ ಡಬಲ್ ಬೆಂಚ್ಗೆ ಹೋಗಿ ಕೂತಿದೆ. ಆದರೆ ಕೋರ್ಟ್ ಕೇಸ್ ಯಾಕೆ ಮುಗಿತಾ ಇಲ್ಲ? ಸುಮಾರು 1.5 ವರ್ಷ ಆಯಿತು ಕೋರ್ಟ್ ಕೇಸ್ ಯಾಕೆ ಮುಗಿತಾ ಇಲ್ಲ ಅಂತ ಅನ್ನೋದು ಇದೊಂದು ಯಕ್ಷ ಪ್ರಶ್ನೆ ಆಗಿದೆ. ಯಾಕೆ ಇದು ಮುಗಿತಾ ಇಲ್ಲ ಅಂತಂದರೆ, ಮೊನ್ನೆ ಸರ್ಕಾರ ಏನು ಪಾತ್ರ ಇದಕ್ಕೆ ಮುತುವರ್ಜಿ ವಹಿಸ್ತಾ ಇಲ್ಲ, ಒಂದನೇದು. ಎರಡನೇದು ಏನಂದ್ರೆ, ಈಗಿರ್ತಕ್ಕಂಥ ಸಚಿವರಿಗೆ ನೇಮಕಾತಿ ಬೇಕಾಗಿಲ್ಲ, ಅವ್ರಿಗೆ ನೇಮಕಾತಿ ಮಾಡ್ತಕ್ಕಂಥ ಯಾವುದೇ ಉದ್ದೇಶ ಇಲ್ಲ. ಮತ್ತು ಲಾಸ್ಟ್ ಟೈಮ್ ನಾವು ಹಿಂದೆ ಸೆಕ್ರೆಟರಿಯವ್ರನ್ನ ಭೇಟಿಯಾಗಿದ್ದೀವಿ, ಹೊಸದಾಗಿ ಬಂದಿರತಕ್ಕಂಥ ರಶ್ಮಿ ಮೇಡಮ್ ಅವ್ರನ್ನ ಭೇಟಿಯಾದಾಗ ಅವ್ರು ಏನು ಪಾತ್ರ ನಾವು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀವಿ. ಮತ್ತು ಮೇಡಮ್, ಇದು ಕೋರ್ಟ್ ಕೇಸ್ ಯಾಕೆ ಮುಗಿತಾ ಇಲ್ಲ ಅಂತೇಳಿ ಇದ್ರ ಬಗ್ಗೆ ನಾನು ಕ್ಲಾರಿಫೈ ತೊಗೋತೀನಿ, ಹೊಸದಾಗಿ ಬಂದಿದ್ದೀನಿ, ಕ್ಲಾರಿಫೈ ತೊಗೋತೀನಿ ಅಂತ ಹೇಳಿದರು. ಈ ಎಲ್ಲ ಇಂಟೆನ್ಷನ್ ನಿಮಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಏನಂದರೆ, ಈ ಕೋರ್ಟ್ ಕೇಸ್ ಮುಗಿಲಿಕ್ಕೆ ಅಥವಾ ಈ ಮುಗಿಸ್ಲಿಕ್ಕೆ ಅಥವಾ ಇದನ್ನು ಡಿಲೇ ಮಾಡಲಿಕ್ಕೆ ಎಲ್ಲವೂ ಏನು ಪಾತ್ರ ಸರ್ಕಾರನೇ ಕಾರಣ. ಸರ್ಕಾರ ಕರೆಕ್ಟಾಗಿ ಅದಕ್ಕೆ ಮುಗಿಸ್ತಕ್ಕಂಥ ಅಥವಾ ಅದಕ್ಕೆ ಲಾಯರ್ನ ಅಟೆಂಡ್ ಮಾಡ್ತಕ್ಕಂಥ ಅಥವಾ ಸೂಕ್ತ ದಾಖಲಾತಿಗಳನ್ನ ಯಾವುದೇ ರೀತಿ ಕೊಡ್ತಾ ಇಲ್ಲ. ನಾನು ನಿನ್ನೆ ಏನು ಪಾತ್ರ ಇಲಾಖೆಗೆ ಒಬ್ಬರನ್ನ ಕೇಳಿದೆ, ನಾನು ಯಾಕೆ ಕೋರ್ಟ್ ಕೇಸ್ ಡಿಲೇ ಆಗ್ತಿದೆ ಅಂತೇಳಿ. ಅವ್ರು ಏನು ಹೇಳಿದ್ರೆ ಅಂದರೆ, ನಮಗೇನು ಆಗ್ಬೇಕೈತ್ರಿ, ಬೇಕಾದ್ರೆ ಹೆಡ್ಡರೇ ಬರಲಿ, ಬೇಕಾದ್ರೆ ಟಾಲರೇ ಬರಲಿ, ಅಂದ್ರೆ ವುಮೆನ್ಸ್ ಪರವಾಗಿರೋ ಬರಲಿ ಅಥವಾ ಬಾಯ್ಸ್ ಪರವಾಗಿರಲೇ ಬರಲಿ, ಹೆಂಗರೇ ಬರಲಿ, ನಮ್ಗೇನು ಆಗಬೇಕೈತೆ ಅಂತೇಳಿ. ಆದರೆ ಈ ನೇಮಕಾತಿ ಆಗೋದು, ಈ ಕೋರ್ಟ್ ಕೇಸ್ ಅಂದರೆ ನೇಮಕಾತಿ ಆಗೋದು ಆಗ್ತದ ಅಂತೇಳಿ ಸುಮಾರು ಜನರ ಪ್ರಶ್ನೆ ಆಗಿದೆ. ಸ್ನೇಹಿತರೆ, ಇಲ್ಲಿ ಒಂದು ಕ್ಲಾರಿಫೈಯನ್ನು ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ಓನ್ಲಿ GPSTRಗೆ ಮಾತ್ರ ಇದು ಕೋರ್ಟ್ ಕೇಸ್ ಸಂಬಂಧಪಡುತ್ತೆ. ಇನ್ನು PSTR ಮತ್ತು HSTR ಸಂಬಂಧಪಟ್ಟಂತೆ ಹೊಸದಾಗಿ ಸರ್ಕಾರ ಸಿಎಂಡರ್ ಮಾಡಿ ನೋಟಿಫಿಕೇಶನ್ ಮಾಡ್ಬೋದು, ಯಾವುದೇ ರೀತಿ ಅದಕ್ಕೆ ತೊಂದರೆ ಇಲ್ಲ. ಓನ್ಲಿ GPTಗೆ ಮಾತ್ರ ಇದು ಕೋರ್ಟ್ ಕೇಸ್ ಅಪ್ಲೈ ಆಗುತ್ತೆ. ಹಿಂದೆ ಏನು ಪಾತ್ರ ಕೋರ್ಟ್ ಕೇಸ್ ಇತ್ತು, ಕಂಟಿನ್ಯೂಸ್ ಏನು ಪಾತ್ರ ಅದು ಹಿಯರಿಂಗ್ ಆಗ್ತಾಯಿದೆ, ಪೆಂಡಿಂಗ್ ಆಗ್ತಾನೇ ಇದೆ. ಅದು ಮುಂದೆ 2 ದಿವಸ ಹೋಗುತ್ತೆ ಅಂತ ಹೇಳಿ ನಾವು ನೋಡೋಣ. ಬಟ್ ಇನ್ನೊಂದು ಏನಂದರೆ, ನಿಮಗೆ ಒಂದು ವಿಚಾರ ಏನಂದ್ರೆ, ಈ ಕೋರ್ಟ್ ಕೇಸ್ ಡಿಲೇ ಆಗಲಿಕ್ಕೆ ಮಾನ್ಯ ಸಚಿವರು ಮತ್ತು ಸರ್ಕಾರನೇ ಕಾರಣ. ಅದಕ್ಕೆ ನಾವು ಅಧಿಕಾರಿಗಳನ್ನ ಮತ್ತು ಸಚಿವರನ್ನ ಭೇಟಿಯಾಗಿ ಕೋರ್ಟ್ ಕೇಸ್ ಮುಗಿಯುವಂಥ ಒಂದು ಪ್ರಯತ್ನನ ಮಾಡಿರಿ ಅಂತೇಳಿ ನಾವು ಮನವರಿಕೆ ಮಾಡಬೇಕಾಗಿದೆ. ದಯವಿಟ್ಟು ನಾನು ಇದೇ ಒಂದು ವಾರದಲ್ಲಿ ಇದ್ರ ಬಗ್ಗೆ ನಾನು ಎಲ್ರಿಗೂ ಹೇಳ್ತೀನಿ. ಒಂದಿಷ್ಟು ಮಧು ಬಂಗಾರಪ್ಪನವ್ರ ಮನೆಗೆ ಮುತ್ತಿಗೆನೂ ಹಾಕುವಂಥ ಕೆಲಸ ಇದೆ. ಅವತ್ತನೇ ಏನು ಪಾತ್ರ ಕೋರ್ಟ್ ಕೇಸ್ ಬಗ್ಗೆನೂ ಕ್ಲಾರಿಟಿ ನಾವು ತೆಗೆದುಕೊಳ್ಬೇಕಾಗಿದೆ. ಮತ್ತು ಹೊಸದಾಗಿ ಇದು ಕೋರ್ಟ್ ಕೇಸ್ ಮುಗಿದ ನಂತರ ಈ ಏನು 2ನೇ ಪಟ್ಟಿ, ಸೆಕೆಂಡ್ ಲಿಸ್ಟು ಪಟ್ಟಿಯನ್ನು ಬಿಡ್ತಕ್ಕಂಥ ಚಾನ್ಸ್ ಇದೆನಾ ಅಂತೇಳಿ ಅವ್ರನ್ನ ನಾವು ಕೇಳಬೇಕಾಗಿದೆ. ಮೇಡಮ್ ಅವ್ರ ಹತ್ರ ಆಲ್ರೆಡಿ ಮಾತಾಡಿದ್ದೀನಿ ನಾನು. ಬಟ್ ನೋಡೋಣ ಇವಾಗ ಏನು ರೆಸ್ಪಾನ್ಸ್ ಮಾಡ್ತಾರೆ. ಮತ್ತೆ ನಾವು ಕೇಳಕ್ಕೆ ಹೋದಾಗ ಅದಕ್ಕೆ ಬೇಗ ಕೋರ್ಟ್ ಕೇಸ್ ಮುಗಿಬೇಕು, ಓನ್ಲಿ GPSTR ಸಂಬಂಧಪಟ್ಟಂತೆ. ಇನ್ನು PSTR ಮತ್ತು HSTRಗೆ ಯಾವುದೇ ರೀತಿ ಕೋರ್ಟ್ ಕೇಸು ಸಂಬಂಧಪಡೋದೇ ಇಲ್ಲ. ಅದಕ್ಕೆ ಹೊಸದಾಗಿ ಸಿಎಂಡರ್ ತೆಗೆದುಕೊಂಡು ಬಂದು ಅವರು ನೇಮಕಾತಿ ಮಾಡ್ಬೋದು. ಇದು ಕೋರ್ಟ್ ಕೇಸು ಇನ್ನೊಂದು 4-5 ಹಿಯರಿಂಗ್ದಲ್ಲಿ ಮುಗಿಬಹುದು ಅಂತೇಳಿ ನಮ್ಮದೊಂದು ಆಶಾಭಾವನೆ ಇದೆ. ಅದಕ್ಕೆ ನಾವು ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ತಂದು ಆದಷ್ಟು ಬೇಗ ಇದನ್ನ ಕೋರ್ಟ್ ಕೇಸ್ ಮುಗಿಲಿ ಅಂತೇಳಿ ನೀವೆಲ್ಲರೂ ಏನು ಪಾತ್ರ ಸರ್ಕಾರದ ಮುಂದೆ ಒಂದು ಮನವರಿಕೆಯನ್ನು ಮಾಡಿಕೊಳ್ಳೋಣ. ನಾನೊಂದು 2-3 ದಿನದಲ್ಲಿ ನಿಮಗೇನು ಪಾತ್ರ ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಮಾನ್ಯ ಮಧು ಬಂಗಾರಪ್ಪನವ್ರ ಮನೆಗೆ ಮತ್ತು CS ಅವ್ರನ್ನ ಭೇಟಿ ಆಗೋದು ಮತ್ತು ಅಧಿಕಾರಿಗಳನ್ನ ಭೇಟಿ ಆಗ್ಬೇಕಂತೇಳಿ. ಯಾಕಂದರೆ ಬಜೆಟಲ್ಲಿ ನೋಡಿರಿ, ಬಜೆಟಲ್ಲಿ ಒಂದು 15,000 20,000 ನೇಮಕಾತಿ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೀವಿ. ಆದರೆ ಶಿಕ್ಷಣ ಸಚಿವರು ಶೋಕಿ ರಾಜಕಾರಣಿ ಮಾಡ್ಕೊತ ಭಾಳಷ್ಟು ವಿದ್ಯಾರ್ಥಿಗಳ ಒಂದು ಆಸ್ಪಿರೆಂಟ್ಗಳ ಒಂದು ಬಾಳಲ್ಲಿ ಏನು ಪಾತ್ರ ಇವರು ಆಟ ಆಡ್ತಾ ಇದ್ದಾರೆ. ಇವರು ನೇಮಕಾತಿ ಮಾಡ್ತಕ್ಕಂಥ ಯಾವುದೇ ಇದು ಸೂಚನೆ ಇಲ್ಲ. ಓನ್ಲಿ ಕಲ್ಯಾಣ ಕರ್ನಾಟಕದೊಂದು ಬಿಟ್ಟರೆ ಯಾವುದೇ ನೇಮಕಾತಿ ಮಾಡ್ತಕ್ಕಂಥ ಚಾನ್ಸ್ ಇಲ್ಲ. ಆ ಕಾರಣಕ್ಕಾಗಿ ಭಾಳಷ್ಟು ನಾನ್ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಏನಿದ್ದೀರಿ ತಾವೆಲ್ಲ ಏನು ಪಾತ್ರ, ದಯವಿಟ್ಟು ನಮ್ಮ ಒಂದು
ಏನು ನಾವು ಕರೆ ಕೊಡ್ತೀವಿ ಅಥವಾ ಎದಕ್ಕೆ ನಿಮ್ಗೆ ಬಾ ಅಂತಂತೀವಿ, ದಯವಿಟ್ಟು ಸಹಕಾರ ಮಾಡಿ. ಮತ್ತು ಒಂದು ರಿಟ್ ಅರ್ಜಿಯನ್ನು ಹಾಕ್ಬೇಕಂತ ಹೇಳಿ ಎಲ್ಲ ಒಂದು ಪೇಪರ್ಸನ್ನು ರೆಡಿ ಮಾಡ್ಕೊಂಡಿವಿ. ನಾವೇನು ಸುಮ್ಮನೆ ಕೂತಿಲ್ಲ. ರಿಟ್ ಅರ್ಜಿ ಹಾಕ್ರಿ ಸರ್ ಬೇಗ ಅಂತೇಳಿ ಕಮೆಂಟ್ ಮಾಡ್ತಾನೆ ಇದ್ದೀರಿ. ಖಂಡಿತ ಏನಪ್ಪ ಅಂದ್ರೆ ನಾನು ರಿಟ್ ಅರ್ಜಿ ಹಾಕ್ತೀನಿ. ಮತ್ತು ಇನ್ನೊಂದು ಗೆಸ್ಟ್ ಟೀಚರ್ಗೆ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಗೆಸ್ಟ್ ಟೀಚರ್ ಅಂದರೆ ನೀವೇನು ಬೇರೆ ಅಲ್ಲ, ನೀವು ಏನಪ್ಪ ಅಂದ್ರೆ ನಮ್ಮವರೇ. ಇಲ್ಲಿ ಒಂದು ವಿಚಾರ ಏನಂದ್ರೆ, ಗೆಸ್ಟ್ ಟೀಚರ್ಗೆ ಹೋಗಲಿಕ್ಕೆ ನಾವು ಬೇಡ ಅಂತ ಇಲ್ಲ, ಓಕೆ. ಆದರೆ ಕನಿಷ್ಠ ವೇತನದಲ್ಲಿ ನೀವು ಏನಪ್ಪ ಅಂದ್ರೆ ಫೈಟ್ ಮಾಡಬೇಕಾಗತ್ತೆ. ಕನಿಷ್ಠ ವೇತನ ಅಂದರೆ ಮಿನಿಮಮ್ 30,000 ನಿಮಗೆ ಸ್ಯಾಲ್ರಿ ಬೇಕಾಗುತ್ತೆ. ಕೇವಲ 12,000 ರೂಪಾಯಿದಲ್ಲಿ ನಿಮ್ಗೆ ಏನಾಗುತ್ತೆ, 10-12,000 ರೂಪಾಯಿದಲ್ಲಿ. ಸೊ ಇದು ಯಾವ ರೀತಿ ನೀವು ಸ್ಕೂಲ್ಗೆ ಹೋಗ್ತೀರಿ, ನಿಮ್ದೇನೋ ಪರ್ಸನಲ್ ಪ್ರಾಬ್ಲಮ್ ಇರ್ಬೋದು ಅಥವಾ ಬೇರೆ ಏನಾದರೂ ಸಮಸ್ಯೆ ಇರ್ಬೋದು, ನೀವು ಹೋಗ್ತಾ ಇದ್ರಿ, ಓಕೆ. ಬಟ್ ಏನಂದ್ರೆ ನಿಮ್ಮದೊಂದು ದೊಡ್ಡದಾಗಿರ್ತಕ್ಕಂಥ ಪ್ರತಿಭಟನೆ ಹೋರಾಟ ಆಗಬೇಕಾಗಿತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ ಅಂತ. ಒಂದು 15 ಡೇಸ್ ಸ್ಕೂಲನ್ನು ವೆಕೆಟ್ ಮಾಡಿ. 100% ನಿಮ್ಗೆ ಏನಪ್ಪ ಅಂದ್ರೆ ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳು ನಿಮ್ಗೆ ಸಿಗ್ತಾವೆ. ಸರ್ಕಾರ ಕಾಲ್ಫರ್ಮು ಮಾಡುತ್ತೆ. ದಯವಿಟ್ಟು ಗೆಸ್ಟ್ ಟೀಚರು ಏನಪ್ಪ ಅಂದ್ರೆ ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ತುಂಬ ಇದೆ. ಕೇವಲ 10,000-12,000 ರೂಪಾಯಿಗೆ ನಿಮ್ಮನ್ನ ಏನಪ್ಪ ಅಂದ್ರೆ ಅವರು ಒಂದು ಜೀತದ ಆಳಾಗಿ ದುಡ್ಸ್ಕೊತಾ ಇದ್ರು. ನಿಮ್ಮ ಟೆಂಡರ್ ಬೇಸ್ ಮೇಲೆ ತೆಗೆದುಕೊಳ್ತಕ್ಕಂಥದ್ದು ಸಿಸ್ಟಮ್ ಇಲ್ಲ ಅಲ್ಲಿ. ಕೇವಲ 10 ತಿಂಗಳಿಗೆ ಮಾತ್ರ ಏನಪ್ಪ ಅಂದ್ರೆ ತೆಗೆದುಕೊಳ್ತಕ್ಕಂಥದ್ದು. ಸುಮಾರು ವಿಚಾರ ಮಾಡಿರಿ, ಭಾಳಷ್ಟು ಬುದ್ಧಿವಂತರು ಇದ್ದೀರಿ ನಿಮ್ಮ ಗೆಸ್ಟ್ ಟೀಚರಲ್ಲಿ. ಅದಕ್ಕೆ ನಾನು ಹೇಳೋದಿಲ್ಲ, ಭಾಳಷ್ಟು ವಿಚಾರಗಳಿದಾವೆ. ಆದರೆ ನಾನು ಏನು ಅನಿಸುತ್ತೆ ಅಂದರೆ ಒಂದು ಸಲ ನನಗೆ ಬೇಜಾರಾಗಿಬಿಡ್ತದೆ. ಈ ಗೆಸ್ಟ್ ಟೀಚರ್ ಪರವಾಗಿ ಏನಪ್ಪ ಅಂದ್ರೆ ನಾನು ಅವರಿಗೆ ಒಂದಿಷ್ಟು ವೇಜ್ಗಳನ್ನ ಹೇಳುವಂಥ ಒಂದು ಪ್ರಯತ್ನ ಮಾಡಬೇಕಂತ ಅನಿಸ್ತದೆ. ಬಟ್ ಏನು ಅನಿವಾರ್ಯ ಇದೆ, ದಯವಿಟ್ಟು ಕನಿಷ್ಠ ವೇತನದಲ್ಲಿ ನಿಮ್ಮದು 30,000 ಸ್ಯಾಲ್ರಿಯನ್ನು ಮಾಡ್ಕೊಳ್ಳಿ. ಮತ್ತು ಬೇರೆ ಬೇರೆ ಸೌಲಭ್ಯಗಳು ನೀವು ಪಡ್ಕೋಬೋದು. ಭಾಳಷ್ಟು ಸಂಘಟನೆಗಳು ನಿಮ್ಮಲ್ಲೇ ಏನಪ್ಪ ಅಂದರೆ 2-3 ಸಂಘಟನೆಗಳಿದ್ದಾವೆ. ಸೊ ತಾವೆಲ್ಲ ಏನಪ್ಪ ಅಂದ್ರೆ ಒಂದುಗೂಡಿ ಅಥವಾ ನಿಮ್ಮ ಸಂಘಟನೆಯಿಂದ ಒಂದು ಕರೆ ಕೊಟ್ಟು ರಾಜ್ಯದಾದ್ಯಂತ ನೀವು ಸ್ಕೂಲನ್ನು ವೆಕೆಟ್ ಮಾಡಿ, ಒಂದು 15 ಡೇಸ್ ವೆಕೆಟ್ ಮಾಡಿದರೆ 100% ನಿಮ್ಗೆ ಏನಪ್ಪ ಅಂದ್ರೆ ಸರ್ಕಾರ ನೀವು ಹೇಳ್ದಂಗೆ ಏನಪ್ಪ ಅಂದ್ರೆ ಕೇಳುವಂಥ ಸ್ಥಿತಿಗೆ ಬಂದುಬಿಡುತ್ತೆ. ಅದಕ್ಕೆ ದಯಮಾಡಿ ಗೆಸ್ಟ್ ಟೀಚರ್ ಏನಿದಿರಲ್ಲ, ಸೊ ನಿಮಗೆ ಭಾಳಷ್ಟು ನಾನು ನೋವಿನಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮಗೆ 12,000 ರೂಪಾಯಿ ಯಾವುದಕ್ಕೂ ಸಾಲೋದಿಲ್ಲ. ಒಂದು ಏನಪ್ಪ ಅಂದ್ರೆ 2-3 ದಿವಸದಲ್ಲಿ ನಿಮಗೆ 2-3 ದಿವಸದ ಖರ್ಚು ಆಗೋದಿಲ್ಲ. ಅದಕ್ಕೆ ಅದರಲ್ಲಿ ಕೂತ್ಕೋಬೇಡಿ. ಸುಮಾರು ಆಪ್ಷನ್ಸ್ ಇದೆ ನಿಮ್ಮಲ್ಲಿ, ಸುಮಾರು ವೇಗಳಿದೆ ನಿಮ್ಮಲ್ಲಿ. ನೀವು ಸರ್ಕಾರ ಯಾವ ರೀತಿ ಬೇಕಾದ ರೀತಿ ಮನ್ನಿಸ್ಬೋದು. ಬಟ್ ನೀವು ಅದನ್ನು ಮಾಡ್ತಾ ಇಲ್ಲ. ದಯವಿಟ್ಟು ನಾನು ಹೇಳಿನಂತೇಳಿ ಮತ್ತು ಬೇಜಾರಾಗಬೇಡ್ರಿ. ಅದಕ್ಕೆ ನಮ್ಮದು ಏನಂದರೆ ನಮ್ಮದು ರೂಟನೇ ಬೇರೆ ಇದೆ. ಬೇಕಾದ್ರೆ ನಿಮಗೂ ಸಪೋರ್ಟ್ ಮಾಡಿದ್ರೆ ಮಾಡ್ತೀವಿ ನಾವು, ಇಲ್ಲಂತಲ್ಲ. ಬಟ್ ನಮ್ದು ಏನಪ್ಪ ಅಂದ್ರೆ ಸರ್ಕಾರದ ಮೇಲೆ ಒಂದು ಒತ್ತಡ ತಂದು ನಾವು ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಬೇಕು ಅಂತೇಳಿ ನಮ್ಮದೊಂದು ಎಲ್ಲರೂ ಕರ್ನಾಟಕ ರಾಜ್ಯದಾದ್ಯಂತ ಭಾಳಷ್ಟು ನಿರುದ್ಯೋಗಿಗಳ ಒಂದು ಅಭ್ಯರ್ಥಿಗಳ ಒಂದು ಆಕಾಂಕ್ಷೆ ಇದೆ. ಅದಕ್ಕೆ ನಾವು ಮುಂಬರ್ತಕ್ಕಂಥ 3-4 ದಿನಗಳಲ್ಲಿ ನಾವೆಲ್ಲ ಏನಪ್ಪ ಅಂದ್ರೆ ಕೋರ್ಟ್ಗೆ ರಿಟ್ ಅರ್ಜಿ ಹಾಕುವಂಥ ಎಲ್ಲ ಪೇಪರ್ಸನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಅದನ್ನು ಅಥೆಂಟಿಕ್ ಆಗಿ ಒಬ್ಬ ಸೀನಿಯರ್ ಅಡ್ವೊಕೇಟ್ನನ್ನು ಭೇಟಿಯಾಗಿ ಸೊ ಕೋರ್ಟ್ಗೆ ರಿಟ್ ಅರ್ಜಿಯನ್ನು ಹಾಕೋದು ಮತ್ತು ಈ ಕೋರ್ಟ್ ಕೇಸನ್ನು ಬೇಗ ಮುಗಿಸೋದು. ಮತ್ತು ನಾನು ಪದೇ ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೀನಿ, ಕೋರ್ಟ್ ಕೇಸು ಓನ್ಲಿ GPSTR, PSTRಗೆ ಸಂಬಂಧಪಟ್ಟಿಲ್ಲ, HSTRಗೆ ಸಂಬಂಧಪಟ್ಟಿಲ್ಲ. ಇದು ಬೇಕಂತ ಉದ್ದೇಶಪೂರ್ವಕವಾಗಿ ಅವರು ಮಾಡಿದರೆ ಡಿಲೇ ಮಾಡ್ಬೋದು. ಆದರೆ ಅವ್ರಿಗೇನಪ್ಪ ಅಂದ್ರೆ ಕಲ್ಪರ್ ಮಾಡಬೇಕು ಅಂತೇಳಿ ವಿಚಾರ ಇತ್ತಂದರೆ PSTR ಮಾಡ್ಬೋದು, HSTR ಮಾಡ್ಬೋದು. ಉಳಿದಂಥದ್ದು GPSTR ಏನಪ್ಪ ಅಂದ್ರೆ ಪೆಂಡಿಂಗ್ ಉಳಿಸ್ಕೊಳ್ಳಿ, ನಡೆಯುತ್ತೆ ಕೋರ್ಟ್ ಕೇಸ್ ಮುಗಿಯುವವರೆಗೆ. ಬಟ್ ಇವೆರಡು ಏನಪ್ಪ ಅಂದ್ರೆ ಆಪ್ಷನ್ಸ್ ಇದೆ. ಇದನ್ನು ಕಾರಣ ಹೇಳುವಂತಿಲ್ಲ ಸರ್ಕಾರ, ಓಕೆ. ಇನ್ನು ಒಳ ಮೀಸಲಾತಿ ಏನಿದೆ ಅಂದರೆ ಅದು ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಒಂದು ವಿಚಾರ. ಸೊ ಅದು ಮುಗಿಯುತ್ತೆ, ಒಂದು 2-3 ತಿಂಗಳಲ್ಲಿ ಮುಗಿಯುತ್ತೆ ಅಂತೇಳಿ ಆಶಾಭಾವನೆ ಇದೆ. ಸೊ ನೋಡೋಣ, ಎಲ್ಲರೂ ಏನಪ್ಪ ಅಂದ್ರೆ ಚೆನ್ನಾಗಿ ಸ್ಟಡಿ ಮಾಡಿ, ಸ್ಟಡಿ ಕಡೆ ಗಮನ ಕೊಡಿ. ಯಾಕಂದರೆ ಇದು ಕಾಲ್ಪರ್ ಮಾಡ್ತೀವಿ ಅಂತೇಳಿ ಸರ್ಕಾರ ಬರೀ ಸುಳ್ಳು ಭರವಸೆಗಳನ್ನ ಕೊಡ್ತಾ ಇದೆ. ಮಾನ್ಯ ಸಚಿವರು ಏನಪ್ಪ ಅಂದ್ರೆ ಅವರಂತೂ ಶೋಕಿ ರಾಜಕಾರಣಿ. ನಿಜವಾಗ್ಲೂ ಒಂದು ದೊಡ್ಡದಾಗಿರ್ತಕ್ಕಂಥ ಶಿಕ್ಷಣ ಇಲಾಖೆ ಭಾಳಷ್ಟು ಏನಪ್ಪ ಅಂದ್ರೆ ಅವರ ಅಂಡರ್ದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅವ್ರು ಹೆಂಗಿರ್ಬೇಕಂದ್ರೆ ಭಾಳಷ್ಟು ಬುದ್ಧಿಶಾಲಿಯಾಗಿರಬೇಕು. CM ಬಿಟ್ಟರೆ ಅವರೇ ಏನಪ್ಪ ಅಂದ್ರೆ ಭಾಳಷ್ಟು ಏನಪ್ಪ ಅಂದ್ರೆ ಬುದ್ಧಿಶಾಲಿಯಾಗಿರ್ಬೇಕಾಗತ್ತೆ. ಬಟ್ ಅವರು ಇಲ್ಲ, ನಿರೀಕ್ಷೆಗೆ ತಕ್ಕಂತೆ ಇಲ್ಲ ಅವರು. ಅದಕ್ಕೆ ಅವರು ಸಾಧ್ಯವಾದಷ್ಟು ಏನಪ್ಪ ಅಂದ್ರೆ ಈ ಕಡೆ ಗಮನ ಕೊಡಲಿ ಅಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಏನಪ್ಪ ಅಂದ್ರೆ ಮನವಿ ಮಾಡ್ಕೋತಾ ಇದ್ದೀನಿ. ಯಾರು ಇನ್ನು TETದು ಒಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ, ನಾನು 4-5 ದಿನಗಳ ನಂತರ ಏನಪ್ಪ ಅಂದ್ರೆ TETದು ಅಪ್ಡೇಟ್ ಮಾಡ್ತೀನಿ. ಮತ್ತು ನಮ್ಮಲ್ಲಿ ಸ್ಪರ್ಧಾಕಾಶಿ ಅಕಾಡೆಮಿ ಅಂತೇಳಿ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ. ದಯವಿಟ್ಟು ಒಳ್ಳೆಯದಾಗಿರ್ತಕ್ಕಂಥ ಬೆಸ್ಟ್ ಫ್ಯಾಕಲ್ಟಿ ಏನಪ್ಪ ಅಂದ್ರೆ ನಮ್ಮಲ್ಲಿದ್ದಾರೆ, ಅತ್ಯಂತ ಕಡಿಮೆ ಪ್ರೈಸಲ್ಲಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕು, ಸೊ ನೀವು ಓಪನ್ ಮಾಡಿ ನೋಡ್ಬೋದು. ಅಲ್ಲಿ ಫ್ರೀ ಕ್ಲಾಸು ಸಿಗುತ್ತೆ, ನಿಮಗೆ ಪೇಯ್ಡ್ ಕ್ಲಾಸು ಸಿಗುತ್ತೆ, ಜಾಯ್ನ್ ಆಗ್ಬೋದು. ಅಕಸ್ಮಾತ್ ಜಾಯ್ನ್ ಆದವ್ರಿಗೆ ಏನಾದರೂ ನಿಮಗೆ ಇಷ್ಟ ಆಗಲಿಲ್ಲ ಕ್ಲಾಸ್ ಅಂದರೆ ಸೊ ಹೊಳ್ಳಿ ಏನಪ್ಪ ಅಂದ್ರೆ ವಾಪಸ್ ಅಮೌಂಟ್ ತಕ್ಕೊಳ್ತಕ್ಕಂಥ ಸಿಸ್ಟಮ್ ನಮ್ಮಲ್ಲಿದೆ. ದಯವಿಟ್ಟು ಏನಪ್ಪ ಅಂದ್ರೆ ಕೆಳಗಡೆ ಒಂದು ವಾಟ್ಸಪ್ ಗ್ರೂಪು, ಒಂದು ನಮ್ಮದು ಅಕಾಡೆಮಿ ಲಿಂಕು ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ಸೊ ದಯಮಾಡಿ ಯಾರು ನಿಮ್ಗೆ ಇಂಟ್ರೆಸ್ಟ್ ಇದೆ ಅವ್ರು ಜಾಯ್ನ್ ಆಗ್ಬೋದು. ಸೊ ಎಲ್ರಿಗೂ ನಮಸ್ತೆ.